ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ರು? ನಾ ಚೆನ್ನಾಗಿದ್ದೇನೆ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿಗೆ ಟೂ ವಿಡಿಯೋಸ್ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ನಾನು ಮೊನ್ನೆ ನಿನ್ನೆ ಸೊ 2 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಸೊ ಅಷ್ಟೊಂದು ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬು ಅಷ್ಟೊಂದು ಬಂದಿಲ್ಲ, ಬಟ್ ಬೇಜಾರಿಲ್ಲ. ಆದ್ರೆ ತುಂಬಾ ಖುಷಿ ಇದೆ. ಒಂದು ಧೈರ್ಯದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾವತ್ತಾದ್ರೂ ಒಂದಿನ ಕನೆಕ್ಟ್ ಆಗ್ಬೋದು, ವ್ಯೂಸ್ ಜಾಸ್ತಿ ಆಗ್ಬೋದು. ಸೊ ಅದೇ ಒಂದು ನಂಬಿಕೆಯಲ್ಲಿ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಮೊನ್ನೆನೆ ಹೇಳಿದ್ದೀನಿ. ನೋಡುವ, ಒಂದಿನ ಕನೆಕ್ಟ್ ಆಗ್ಬಹುದು. ಸರಿ, ಇವತ್ತಿನ ಲಾಗ್ಸ್ ನಾವು ಸ್ಟಾರ್ಟ್ ಮಾಡುವ. ಯಾಕಂತ ಹೇಳಿದ್ರೆ ನನ್ನ ಮಗಳು ಎದ್ರೆ ವಿಡಿಯೋಸ್ ಮಾಡ್ಲಿಕ್ಕೆ ಬಿಡಲ್ಲ. ಅವಳು 10 ಗಂಟೆಗೆ ಮಾರ್ನಿಂಗ್ ಮಲಗಿದಾಳೆ, 10:30 ಹಾಗೆ ಮಲಗಿದಾಳೆ. ಇವಾಗ 1:30 ಆಯ್ತು. ಇನ್ನು ಎದ್ ಬಿಟ್ರೆ ಅಂತೂ ವಿಡಿಯೋಸ್ ಮಾಡಕ್ಕೆ ಬಿಡಲ್ಲ. ನೋಡಿ, ನನ್ಗೆ ಬೆಳಗ್ಗೆ ಅಷ್ಟು ಹೊತ್ತಾಗಿಸಿದ್ದು. ಸೊ ಇದೇ ತರ ಏನಾದ್ರು ಒಂದು ಕಿಟ್ಲೆ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಆದಷ್ಟು ಎಷ್ಟಾಗತ್ತೆ ಅಷ್ಟು ವಿಡಿಯೋಸ್ ಮಾಡಿ ಮುಗಿಸುವ, ಅವಳು ಎದ್ದೋಳ ಮುಂಚೆ, ನನ್ನ ಮಗಳು ಎದ್ದೋಳ ಮುಂಚೆ. ಸರಿ, ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನ್ಯೂ ಬಾರ್ನ್ ಮಾಮ್ ಮಾಡುವ ಕೆಲವೊಂದು ಮಿಸ್ಟೇಕ್ಗಳು, ಹೊಸ ತಾಯಂದ್ರು ಅಮ್ಮಂದಿರು ಮಾಡುವ ಕೆಲವೊಂದು ಮಿಸ್ಟೇಕ್ಗಳು. ನಾನು ನನ್ನ ಮಿಸ್ಟೇಕ್ಸ್ ಅಂದ್ರೆ ನಾನು ಯಾವ ತರ ಎಲ್ಲ ಮಿಸ್ಟೇಕ್ ಮಾಡಿದ್ದೆ, ಈ ತರ ಮಾಡಬಾರ್ದಿತ್ತು ಅಂತ ಕೆಲವೊಂದು ನನ್ಗೆ ಇವಾಗ ಅನಿಸ್ತಿದೆ. ಸೊ ನಾನು ಕಲಿತ ಕೆಲವೊಂದು ಲೆಸನ್ಸ್ ಅನ್ಬೋದು, ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ನಾನು ಡಾಕ್ಟರ್ ಅಲ್ಲ, ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಾನು ಕಲಿತ ಕೆಲವೊಂದು ಲೆಸನ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಮಿಸ್ಟೇಕ್ ಅನ್ನು ಶೇರ್ ಮಾಡ್ಕೊಳ್ತಿದ್ದೇನೆ. ನಿಮ್ಗೂ ಯೂಸ್ಫುಲ್ ಆಗ್ಬೋದು. ಮೇ ಬಿ ನೀವು ಆ ತರ ಅನ್ಕೊಂಡಿದ್ರೆ, ನೀವು ಯಾವ ತರ ಎಲ್ಲ ಮಿಸ್ಟೇಕ್ ಮಾಡಿದ್ದೀರಾ ನನಗೂ ಅದನ್ನು ಕಮೆಂಟ್ ಮಾಡಿ. ಸರಿ, ಫಸ್ಟ್ ಆಫ್ ಆಲ್ ಯಾವ್ದಂತ ಹೇಳಿದ್ರೆ, ಎಲ್ಲಾ ತಾಯಿಯಂದ್ರು ಕಾಮನ್ ಆಗಿ ಮಿಸ್ಟೇಕ್ ಅಂದ್ರೆ ಫಸ್ಟ್ ಒಂದು ಕಾಮನ್ ಎಲ್ರು ಮಾಡ್ತಾರೆ ಅಂದ್ರೆ ಯಾವ್ದಂತ ಹೇಳಿದ್ರೆ, ಮಗು ಅಳ್ತು ಕೂಡ್ಲೆ ತುಂಬಾ ನಾವು ಪ್ಯಾನಿಕ್ ಆಗೋದು, ಟೆನ್ಷನ್ ಆಗೋದು. ಅಳ್ತಾ ಇದ್ರೆ ತುಂಬಾ ಟೆನ್ಷನ್ ಆಗೋದು. ಸೊ ಇದು ನನ್ನ ಪ್ರಕಾರ ನಾವು ಮಾಡಿದ ಫಸ್ಟ್ ಕಾಮನ್ ಮಿಸ್ಟೇಕ್ ಅಂತ ಹೇಳ್ಬೋದು. ಮಗು ಅಳ್ತಾ ಇದ್ರೆ, ಬಟ್ ಅದೊಂದು ಸೈನ್ ಲ್ಯಾಂಗ್ವೇಜ್ ಅಂದ್ರೆ ಹಸಿವಾಗ್ತಿದೆ ಅನ್ನೋ ಒಂದು ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಅಷ್ಟೇ. ಫಸ್ಟ್ ಹುಟ್ಟಿದ ಮಗು ಏನೆಲ್ಲ ಜಾಸ್ತಿ ಮಾಡತ್ತೆ ಹೇಳಿ? ಒಂದು ಜಾಸ್ತಿ ನಿದ್ದೆ ಮಾಡತ್ತೆ, ಮತ್ತೆ ಜಾಸ್ತಿ ಅಳುತ್ತೆ. ಇದು ಎರಡೇ ಮಾಡುತ್ತಾನೆ. ನಾವು ಸುಮ್ಮನೆ ಟೆನ್ಷನ್ ಆಗೋದು, ಯಾಕೆ ಮಗು ಅಳ್ತಾ ಇದೆ, ಎಲ್ಲಿ ನೋವಾಗ್ತಿದೆ, ಬಟ್ ಏನು ಅಷ್ಟೊಂದು ಏನಾಗಿರಲ್ಲ ಮಗುವಿಗೆಲ್ಲ. ಅಷ್ಟು ನಾವು ಟೆನ್ಷನ್ ಆಗೋದು ಬೇಡ. ಏನಂತ ನಿಧಾನ ಯೋಚನೆ ಮಾಡಿ ಹಾಲು ಕೊಟ್ರೆ ಅದು ತಾನಾಗಿ ಮಲ್ಕೊಳ್ತು. ಕೆಲವೊಂದು ಮಕ್ಕಳು ತುಂಬಾನೇ ಹಠ ಮಾಡ್ತಾ ಇರ್ತದೆ, ಅದು ಕಾಮನ್. ಬಟ್ ನಾವು ಟೆನ್ಷನ್ ಆಗೋದು ಬೇಡ. ನಾವು ಟೆನ್ಷನ್ ಆದ್ರೆ ಮಕ್ಳಿಗೂ ಅದು ಎಫೆಕ್ಟ್ ಆಗತ್ತೆ. ಅದು ನಿಮ್ಗೂ ಎಲ್ರು ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ, ತಾಯಂದ್ರು ತುಂಬಾ ಟೆನ್ಷನ್ ಆಗ್ಬಾರ್ದು, ತಲೆನೋವು, ಬಾಣಂತರಿಗೆ ತಲೆನೋವು ಬರುತ್ತೆ, ಆ ತರ ಆಗತ್ತೆ ಅಂತ. ಸೊ ಅದಕ್ಕೆ ನಾನು ಹೇಳ್ತಿರ್, ನನ್ಗೂ ಆಗಿತ್ತು, ತುಂಬಾ ತಲೆನೋವು ಆಗ್ತಿತ್ತು. ಸೊ ನಾನು ಟೆನ್ಷನ್ ಮಾಡಿದ್ದಕ್ಕೆ ತುಂಬಾನೇ ತಲೆನೋವು ಆಗ್ತಿತ್ತು. ಸೊ ನನ್ನದು ತುಂಬಾ ಮಿಸ್ಟೇಕ್ ಅಂತ ಹೇಳ್ಬೋದು. ರಾತ್ರಿ ಎಲ್ಲ ತುಂಬಾ ಟೆನ್ಷನ್ ಆಗ್ತಿದೆ. ಅದು ನೀವು ತಪ್ಪು ಮಾಡಬೇಡಿ, ಜಾಸ್ತಿ ಪ್ಯಾನಿಕ್ ಆಗಬೇಡಿ. ಅದನ್ನ ಒಂದು ಮಿಸ್ಟೇಕ್ ಸರಿ ಮಾಡ್ಕೊಳ್ಳಿ. ನನ್ನ ಒಂದು ಮಿಸ್ಟೇಕ್ ಅದು ನಾನು ಸರಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಸೆಕೆಂಡ್ ಒನ್ ಅಂದ್ರೆ ಸೆಕೆಂಡ್ ಒನ್ ಯಾವ್ದು ಅಂತ ಹೇಳಿದ್ರೆ, ಒಬ್ರು ಹೆಲ್ಪ್ ತಗೊಳ್ಳಿ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹೆಲ್ಪ್ ತಗೊಳ್ಳಿಕ್ಕೆ ಹೋಗಲ್ಲ. ಹಸ್ಬೆಂಡ್ ಅವ್ರಿಗೆ ಯಾಕೆ ನಮ್ಗೆ ಡಿಸ್ಟರ್ಬ್ ಆಗೋದು, ಅವ್ರನ್ನ ಯಾಕೆ ಎಬ್ಬಿಸೋದು. ಸೊ ಈ ತರ ನೀವು ಮೈಂಡ್ ಅಲ್ಲಿ ಅನ್ಕೊಳ್ಬೇಡಿ. ನೀವು ಹೆಲ್ಪ್ ತಗೊಳ್ಳಿ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಾನು ಅದೇ ತರ ಆಗಿತ್ತು ನಂದು ಸಹ. ಯಾಕೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು, ನನ್ನ ಮಗು ನಾನೇ ನೋಡ್ಕೊಳ್ತೀನಿ ಅಂತ ಈ ತರ ಯೋಚನೆ ಮಾಡ್ತಿದ್ದೆ. ಬಟ್ ನನ್ಗೆ ಅದು ತುಂಬಾನೇ ಹೇಳ್ತಾರಲ್ಲ, ತುಂಬಾ ಮೈಂಡ್ ಎಲ್ಲ ತಲೆನೋವು, ಹೇಳಿದ್ನಲ್ಲ ಅವಾಗ್ಲೇ ಹೇಳಿದ, ತುಂಬಾ ತಲೆನೋವು ಆಗೋದು, ಕಿರಿಕಿರಿ ಆಗೋದು. ಅಳ್ತಾ ಇದ್ರೆ ಮಗು ಮೇಲೆನೆ ನಂಗೆ ಕೋಪ ಬರ್ತಿತ್ತು ಆಮೇಲೆ. ಸೊ ಹೆಲ್ಪ್ ತಗೊಳ್ಳಿ, ಅಮ್ಮದಾಗ್ಲಿ, ಅಜ್ಜಿದಾಗ್ಲಿ, ಅತ್ತೆದಾಗ್ಲಿ, ಹಸ್ಬೆಂಡ್ದಾಗ್ಲಿ ಹೆಲ್ಪ್ ತಗೊಳ್ಳಿ. ಅವ್ರು ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ನೀವು ಕೇರ್ ಮಾಡಿ. ಬಟ್ ಆಮೇಲೆ ನಿಮ್ಮ ಹಸ್ಬೆಂಡಿಗೆ, ನಿಮ್ಮ ಅಮ್ಮನಿಗೆ, ನಿಮ್ ಅತ್ತೆ ಹತ್ರ ಎಲ್ಲ ಹೆಲ್ಪ್ ತಗೊಳ್ಳಿ. ಇದೊಂದು ಮಿಸ್ಟೇಕ್ ಮಾಡಬೇಡಿ. ಮೂರನೇ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನು ನಾವೇ ಇಗ್ನೋರ್ ಮಾಡುದು. ಅಮ್ಮನನ್ನು ಇಗ್ನೋರ್ ಮಾಡುದು. ಅಮ್ಮ ಅಂದ್ರೆ ನಾವು, ತಾಯಿ ಅಂದ್ರು. ನಮ್ಮ ಬಗ್ಗೆ ನಾವು ಇಗ್ನೋರ್ ಮಾಡೋದು, ನಮ್ಮ ಬಗ್ಗೆ ನಾವು ಕೇರೇ ತಗೊಳಲ್ಲ, ರೆಸ್ಟೇ ಮಾಡಲ್ಲ, ಖಾಲಿ ನಮ್ ಮಗು ಬಗ್ಗೆ ಯೋಚನೆ ಮಾಡ್ತಿರ್ತೇವೆ. ಇದು ಮೇನ್ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಇದ್ ಮಾಡಿದ್ರೇನೆ ನಮ್ಗೆ ಹೇಳ್ತಾರಲ್ಲ ಡಿಪ್ರೆಷನ್ ಹೋಗೋದು ಹೇಳ್ತಾರಲ್ಲ, ಇದು ಮೇನ್ ರೀಸನ್ ಹೇಳ್ಬೋದು.
ನೀವು ತುಂಬಾ ಕೇರ್ ಅಂದ್ರೆ ನಮ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರ್ ಕುಡೀರಿ. ಮಗುಗೆ ಥಂಡಿ ಆಗ್ತದೆ, ನಮ್ಗೆ ಥಂಡಿ ಆಗ್ತಾರೆ ಹೇಳ್ತಾರೆ, ಬಟ್ ಆದ್ರೂ ಜಾಸ್ತಿ ನೀರ್ ಕುಡೀರಿ. ಹಾಲ್ ಚೆನ್ನಾಗಾಗತ್ತೆ, ನೀರ್ ಜಾಸ್ತಿ ಕುಡೀರಿ. ಆಮೇಲೆ ರೆಸ್ಟ್ ಮಾಡಿ, ತುಂಬಾ ರೆಸ್ಟ್ ಮಾಡಿ. ಇದು ಜಾಸ್ತಿ ಮಗು ಮಲಗಿದಾಗ ನಾವು ಮೇನ್ ಆಗಿ ರೆಸ್ಟ್ ಮಾಡ್ಬೇಕು. ನಾನಂತೂ ರೆಸ್ಟೇ ಮಾಡ್ತಾ ಇರ್ಲಿಲ್ಲ. ನಮ್ಮಮ್ಮ ಸಾರಿ ಬೈತಾ ಇದ್ರು, ರೆಸ್ಟ್ ಮಾಡು ರೆಸ್ಟ್ ಮಾಡು. ನಾ ರೆಸ್ಟೇ ಮಾಡ್ತಿರ್ಲಿಲ್ಲ. ಆಮೇಲೆ ನನ್ಗೆ ಬ್ಯಾಕ್ ಪೇನ್ ಅದು ಇದು ಎಲ್ಲ ನಿಧಾನ ಕೆಲವು ಸಲ ಬರ್ತಾ ಇತ್ತು, ಇವಾಗಿಲ್ಲ. ಆ ಟೈಮಲ್ಲಿ ಬರ್ತಾ ಇತ್ತು ನನ್ಗೆ. ಆಮೇಲೆ ರೆಸ್ಟ್ ಮಾಡ್ತಾ ಇದ್ದೆ ನಾನು. ರೆಸ್ಟ್ ಮಾಡಿ, ಮಗು ಮಲಗಿದ ಟೈಮಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡಿ, ನೀರ್ ಕುಡೀರಿ, ಚೆನ್ನಾಗಿ ಫುಡ್ ತಿನ್ನಿ. ಅಷ್ಟೇ ನಾನು ಹೇಳುದು. ನಿಮ್ಮನ್ ಬಗ್ಗೆ ನೀವು ಕೇರ್ ಮಾಡಿ ಅಷ್ಟೇ. ಮಗು ಬಗ್ಗೆ ಕೇರ್ ಮಾಡ್ತಾರೆ, ಎಲ್ರು ಕೇರ್ ಮಾಡ್ತಾರೆ. ನಿಮ್ ಬಗ್ಗೆ ನಮ್ಮ ಬಗ್ಗೆ ನಾವೇ ಜಾಸ್ತಿ ಕೇರ್ ಮಾಡ್ಕೊಳ್ಬೇಕಲ್ವಾ? ಮತ್ತೆ ಯಾರು ಕೇರ್ ಮಾಡ್ತಾರೆ? ನಾವು ಚೆನ್ನಾಗಿರುತ್ತೆ ತಾನೇ ನಮ್ ಮಗುನ್ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಸೊ ನಮ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಬೇಕು. ಇನ್ನು 4ನೇ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಅಮ್ಮ ಆಗ್ಬೇಕು ಅನ್ನೋ ಪ್ರೆಷರ್. ಮಿಸ್ಟೇಕ್ ಮಾಡಿದ್ರು ಸಹ ಗಿಲ್ಟ್ ಫೀಲ್ ಆಗೋದು ಒಂಥರ. ನಮ್ಗೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಗಿಲ್ಟ್ ಫೀಲ್ ಆಗೋದು, ಅದೇ ಲರ್ನಿಂಗ್ ಅಲ್ವಾ? ಸೊ ಪ್ರೊಸೆಸಿಂಗ್ ಅಲ್ಲಿ ನಾವ್ ಇರ್ತೀವಿ ತಾನೆ, ನಾವು ಕಲಿತಾ ಇರೋದು ತಾನೆ. ಸೊ ಪರ್ಫೆಕ್ಟ್ ಅಮ್ಮ ಆಗಿಲ್ಲ ನಾನು, ಪರ್ಫೆಕ್ಟ್ ನನ್ ಮಗು ನಾನೇ ಇದನ್ನ ಯೋಚನೆ ಮಾಡ್ತಿದ್ದೆ ಜಾಸ್ತಿ. ಮಲ್ಕೊಂಡಿರ್ತಿದ್ದೆ ಮಗುಟ್ಟಿಗೆ, ಪಾಪೊಟ್ಟಿಗೆ. ನಾನು ನನ್ನ ಮಗಳಿಗೆ ಪರ್ಫೆಕ್ಟ್ ಅಮ್ಮ ಆಗಿದ್ದೀನೋ ಇಲ್ವೋ, ನಾನು ಸರಿ ಹಾಲು ಕೊಡ್ತಾ ಇದ್ದೀನೋ ಇಲ್ವೋ, ಮಗು ಚೆನ್ನಾಗಿ ಮಲಗಿದಾರೆ ಇಲ್ವೋ, ಇದು ತರ ಪರ್ಫೆಕ್ಟ್ ಅಮ್ಮ ಆಗಿದ್ದೀನಾ ಅಂತ ಇದೇ ಒಂಥರ ಯೋಚನೆ ಮಾಡ್ತಿರೋದು. ಸೊ ಇದನ್ ಬಿಟ್ಬಿಡಿ. ನಮ್ದು ಇವಾಗ ಮಗು ಹುಟ್ಟಿದ್ಕೊಳ್ಳೆ ಕಲಿಯೋದು ಟೈಮ್. ಸೊ ಯಾವ ತರ ಇರ್ಬೇಕು ಏನು ಅಂತ ಕಲಿತಾ ಇರೋ ಪ್ರೊಸೆಸಿಂಗ್ ಅಲ್ವಾ? ಸೊ ಅದ್ರ ಪಾಡಿಗೆಲ್ಲ ಆಗ್ತಾ ಹೋಗುತ್ತೆ, ನೀವು ಅದನ್ನ ಕಲ್ತ್ಕೊಂಡೇ ಬರ್ತೀರಾ. ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ನಿಧಾನ ನೀವೇ ಕಲ್ತ್ಕೊಳ್ತೀರ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಕಲಿಬೇಕಂತಿಲ್ಲ, ಯಾರು ಹೇಳಿದ್ರೆ ಒಂದ್ 6 ತಿಂಗಳಾದ್ಮೇಲೆ ನಿಮ್ಗೆ ಯಾರು ಬುದ್ಧಿವಾದ ಹೇಳಿಕ್ ಬಂದ್ರೆ ನೀವೇ ಹೇಳ್ತೀರಾ ನನ್ ಗೊತ್ತು ಅಂತ, ನೀವೇ ಹೇಳ್ತೀರಾ. ಒಂದ್ 3 ತಿಂಗಳು ಕಷ್ಟ, ಆಮೇಲೆ ನೀವೇ ಎಲ್ಲ ಆಟೋಮೆಟಿಕ್. ತಾಯಿ ಆದ್ಮೇಲೆ ಎಲ್ಲ ಆಟೋಮೆಟಿಕ್ ನಿಧಾನ ಕಲ್ತ್ಕೊಳ್ತೀರಾ. ಅದು ಯಾರು ಹೇಳ್ಕೊಡ್ಬೇಕಂತಿಲ್ಲ. ತಾಯ್ತನ ಅಂತ ಹೇಳೋದು ಯಾರು ಹೇಳ್ಕೊಡ್ಬೇಕಂತಿಲ್ಲ, ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಬರತ್ತೆ. ಸೊ ಪರ್ಫೆಕ್ಟ್ ಅಮ್ಮ ಆಗ್ಬೇಕು ಅನ್ನೋದು ಪ್ರೆಷರ್ ಏನಿಲ್ಲ, ನಿಧಾನ ಅದ್ರ ಪಾಡಿಗೆ ಆಗ್ತಾ ಇರುತ್ತೆ. ಸೊ ಇದೊಂದು ತಪ್ಪು ಮಾಡಬೇಡಿ. ನಾನು ಇದು ತಪ್ಪು ಮಾಡಿದ್ದೇನೆ, ಸೊ ಇದು ಮಾಡಕ್ ಹೋಗ್ಬೇಡಿ. ಒಂದು ಲಾಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರ ಅಡ್ವೈಸ್ ತಗೊಳ್ಳೋದು. ಯಾರೆಲ್ಲ ಮನೆಗೆ ಬರ್ತಾರೆ ಅವ್ರದ್ದೆಲ್ಲ ಅಡ್ವೈಸ್ ತಗೊಳ್ಳೋದು, ಇದು ನಮ್ದು ಕಾಮನ್ ಮಿಸ್ಟೇಕ್. ಎಲ್ಲಾ ತಾಯಂದ್ರು ಕಾಮನ್ ಮಿಸ್ಟೇಕ್. ಕೆಲವರಿಗೆ ಅದು ಕಿರಿಕಿರಿ ಆಗತ್ತೆ, ನನ್ಗಾಗ್ತಿತ್ತು ಕಿರಿಕಿರಿ. ಫಸ್ಟ್ ನಾನು ಕೇಳ್ತಾ ಇದ್ದೆ, ಎಲ್ರು ಬಂದವ್ರದೆಲ್ಲ ಅಡ್ವೈಸ್ ತಗೊಳ್ತಿದ್ದೆ. ಮಗು ಏನ್ ತೆಳ್ಳಗಿದೆ, ಮಗು ಏನ್ ಈ ತರ ಇದೆ, ಚೆನ್ನಾಗಿ ಹಾಲು ಕೊಡು, ಗುಂಡ್ ದಪ್ಪ ಆಗತ್ತೆ, ಇದೆಲ್ಲ ಅಡ್ವೈಸ್ ಕೊಡ್ತಾ ಇದ್ರು. ಫಸ್ಟ್ ಚೆನ್ನಾಗಿರ್ತಿತ್ತು, ಆಮೇಲೆ ನಾನೇ ಬೈತಿದ್ದೆ ಎಲ್ರಿಗೆ. ಸೊ ಇದೊಂದು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಅನಿಸ್ತದೆ, ನಿಮ್ಗೆ ಯಾವ ತರ ಹೆಂಗಿರ್ಬೇಕು, ಯಾವ ತರ ಮಗು ನೋಡ್ಕೊಳ್ಬೇಕು, ನಿಮ್ಗೆ ಯಾವ ತರ ಥಾಟ್ಸ್ ಬರತ್ತೆ ಅದನ್ನೇ ನೀವು ಮಾಡಿ. ಮಗು ಹೆಂಗಿದ್ರು ಹಂಗೆ ಇರೋದು, ಒಂದೇ ಸಲ ಊದ್ಕೊಳ್ಳಲ್ಲ, ಅದು ಜೆನೆಟಿಕ್ಸ್. ಕೆಲವು ಮಕ್ಳು ಏನ್ ತಿನ್ನದಿದ್ರು ಗುಂಡಿರ್ತಾರೆ. ನನ್ ಮಗಳೇ ಹೇಳುದು, ಫಾರ್ ಎಕ್ಸಾಂಪಲ್ ನನ್ ಮಗಳು ಚೆನ್ನಾಗೆ ತಿಂತಾಳೆ, ಬಟ್ ಅವಳು ಅಷ್ಟೇನ್ ಅಂದ್ರೆ ವೇಟ್ ಇದ್ದಾಳೆ, ಗುಂಡೇನ ಆಗಲ್ಲ. ಕೆಲವು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅದನ್ನ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ, ಅದು ಮಿಸ್ಟೇಕ್ ಮಾಡ್ಬೇಡಿ. ಬಂದವ್ರದೆಲ್ಲ ಅಡ್ವೈಸ್ ತಗೊಳ್ಬೇಡಿ. ನಿಮ್ಗೆ ಏನ್ ಅನಿಸ್ತದೆ, ನಿಮ್ ಮಕ್ಳ ಮೇಲೆ ನಿಮ್ಗೆ ಯಾವ ತರ ಅನಿಸ್ತದೆ, ಯಾವ ತರ ನೋಡ್ಕೊಳ್ಬೇಕಂತ ಅದು ನಿಮ್ಗೆ ಗೊತ್ತಿರತ್ತೆ. ಸೊ ಅದನ್ನ ನೀವು ಫಾಲೋ ಮಾಡಿ, ನಿಮ್ ಥಾಟ್ಸ್ ಅನ್ನ ನೀವು ಫಾಲೋ ಮಾಡಿ, ಇನ್ನೊಬ್ಬರ ಅಡ್ವೈಸ್ ನೀವು ತಗೊಳ್ಬೇಡಿ ಅಷ್ಟೇ. ಇದೆಲ್ಲ ನಾನು ನನ್ನೊಂದು ಕೆಲವೊಂದು ಮಿಸ್ಟೇಕ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ತರ ಮಿಸ್ಟೇಕ್ ಎಲ್ಲ ಮಾಡ್ತಾ ಇದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ನಿಮ್ಗೆ ಯಾವ ತರ ಅನಿಸ್ತದೆ ನೀವು ಅದನ್ನೇ ಮಾಡಿ. ಈ ಎಲ್ಲಾ ಮಿಸ್ಟೇಕ್ ನಾನು ಮಾಡಿದ್ದೀನಿ, ಆದ್ರೆ ಸ್ಲೋಲಿ ನನ್ಗೆ ಕಾನ್ಫಿಡೆಂಟ್ ಬಂತು, ಕಲ್ತ್ಕೊಂಡೆ. ಸೊ ಈ ತರ ಮಿಸ್ಟೇಕ್ ಮಾಡಬಾರ್ದು ಅಂತ ನನಗೂ ಗೊತ್ತಾಯ್ತು. ಈ ವಿಡಿಯೋ ನೋಡ್ತಿರೋ ಎಲ್ಲಾ ನೀವು ಅಮ್ಮನಿಗೆ ನಾನು ಹೇಳ್ತಿರೋದು, ನೀವು ಮಾಮ್ಸ್ಗೆ ಹೇಳ್ತಾ ಇರೋದು, ಇದು ನಾರ್ಮಲ್, ಇದು ಓಕೆ. ಟೆನ್ಷನ್ ಆಗ್ಬೇಕಂತ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ ಆಗತ್ತೆ. ನೀವು ಚೆನ್ನಾಗಿದ್ರೆ, ನೀವು ಚೆನ್ನಾಗಿ ತಿನ್ಕೊಂಡು, ನೀವು ಚೆನ್ನಾಗಿ ಹ್ಯಾಪಿ ಇದ್ರೆ, ನಿಮ್ ಬೇಬಿನೂ ತುಂಬಾ ಹೆಲ್ದಿಯಾಗಿ ಹ್ಯಾಪಿ ಆಗಿರ್ತದೆ. ಸೊ ಈ ವಿಡಿಯೋ ಯಾರಿಗೆಲ್ಲ ರಿಲೇಟೆಡ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ತರ ಡೌಟ್ಸ್ ಫುಲ್ ಇದೆ, ಏನಾದ್ರು ಡೌಟ್ ಇದ್ರೆ, ನಿಮ್ಗೂ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸೊ ನನಗೆ ಎಲ್ಲರೂ ಕಮೆಂಟ್ ಮಾಡಿ.
ಇಷ್ಟೇ ಹೇಳಿ ಇವತ್ತಿನ ಲಾಗ್ಸ್ ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.